ಹೇಳಿ ಮೇಡಮ್. 3 ಕಾಫಿ ಪೌಡರ್ ಕೊಡಿ. 3 ಪ್ಯಾಕೆಟಾ? ಅದೇ ನೋಡಿ ಇದಾಗತ್ತಾ? ಎಷ್ಟಿದು? ಬ್ಯಾಗ್ ತೊಗೊಳ್ಳಿ. ಕಿಶನ್, ಇವತ್ತೇ ಕೊಡ್ತೀಯಾ? ಕೊಡ್ತೀನಿ, ನಿಂತ್ಕೊಳಪ್ಪ. ಯಾಕೆ ನೀನೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ನಾನೇನು ಆಟ ಆಡ್ತಾ ಇದ್ದೀನಾ? ಕಸ್ಟಮರ್ಸ್ ಇಲ್ವಾ? ವೇಟ್ ಮಾಡು. ಮೇಡಮ್ ಹೇಳಿ ಮೇಡಮ್, ನೆಕ್ಸ್ಟ್. ಕಿಶನ್, ಬೇಳೆ ಈಗಲೇ ಕೊಡ್ತೀಯಾ ಇಲ್ಲ ಬೇಯಿಸ್ಕೊಡ್ತೀಯಾ? ಏನೋ ನೀನು? ಯಾಕಪ್ಪ ಸಾಮಾನ್ ಬೇಕು ಅಂದ್ರೆ ವೇಟ್ ಮಾಡ್ಬೇಕು. ಯಾವಾಗ ಕೊಡ್ತೀಯಾ? ಇವಾಗಲೇ ಕೊಡ್ತೀನಿ, ನಿಂತ್ಕೋ. ಏನ್ ಇಷ್ಟು ಜನ ಇಲ್ವಾ? ಏನ್ ನಿನ್ ಮುಂದೆ ಬಂದ್ರೆ ಕೊಟ್ಬಿಡ್ಬೇಕಾ? ಕಿಶನ್, ಬಿಲ್ಲು ಖಾತೆಗೆ, ಸಾಮಗ್ರಿ ಬ್ಯಾಗ್ ಹಾಕು. ಲೇಟ್ ಆಗತ್ತೆ, ವೇಟ್ ಮಾಡ್ಬೇಕು. ಕೊಡ್ತೀನಿ ಇರ್ರಿ. ಯಾಕೆ ಎಲ್ರು ಒಟ್ಟಿಗೆ ಬಂದ್ರೆ ಏನ್ ಮಾಡ್ಲಿ? ಮೇಡಮ್ ನಿಮ್ದು ಹೇಳಿ, ಲಿಸ್ಟ್ ಮುಗಿಸಿ ನೀವು. ಓ, ಜನ ಜಾತ್ರೆ. ನಾನ್ ಬಂದಿದ್ದ ಕೆಲಸ ಇವತ್ತಾಗಲ್ಲ. ಹಾಗಾದ್ರೆ ವೇಟ್ ಮಾಡಿ, ಇಲ್ಲ ಪಕ್ಕದಂಡಿಗೆ ಹೋಗಿ ಬರ್ತೀನಿ. ಏನ್ರಿ ಹೇಳ್ತಾ ಇದಾರೆ ನೀವು? ಮಗಳೇ, ಇರು ಇರು ಇರು. ನಿಮ್ ಮಗ್ಳ ಬಾಯ್. ಬೇಗ ಕೊಡಿ ಸರ್. ಹೇಳಿಲ್ವೇನ್ರಿ? ಜಾಗ ಬಿಡ್ರಿ ಅವಳು ಹೋಗಕ್ಕೆ. ಈರಯ್ಯ, ಏನ್ ಪೂಜೆ ಮಾಡೋದ್ ಬೇಡ್ವಾ? ಅಪ್ಪ ಕಿಶಣ, ಬೇಡ ಅಂತ ಹೇಳಿದ್ನಲ್ಲ, ಯಾಕೋ ತಗೊಂಡ್ಬಂದೆ? ಇಲ್ಲಣ್ಣ, ಆಮೇಲೆ ಕೊಡುವಂತೆ. ಈಗ ಸದ್ಯಕ್ಕೆ ನಾನು ದುಡ್ಡು ಕೊಡಕ್ ಆಗಲ್ಲ ಕಣೋ. ಅಯ್ಯೋ, ನಿನ್ಯಾರು ಕೇಳಿದ್ದು? ನೆಕ್ಸ್ಟ್ ಟೈಮ್ ಕೊಡು. ಹೇಳಿದ ಮಾತು ಕೇಳೋದೇ ಇಲ್ವಲ್ಲ. ಆರ್ಡರ್ ಮಾಡದೇ ಇದ್ರು ತಗೊಂಡ್ಬಂದು ಹಾಕ್ಬಿಡ್ತಾನೆ. ಯಾಕೆ ದಿನಸಿ ತಗೊಳಕ್ ಬರ್ತಾನೆ ಇಲ್ಲ? ಇಲ್ಲಿಗೆ ಬನ್ನಿ, ಏನಾದರೂ ಬೇಕಾದ್ರೆ. ಬಾಯಪ್ಪ. ಸರ್ ಸರ್, ಅದು ಅಣ್ಣ, ಒಂಚೂರು ಈ ವಾರ ಒಂಚೂರು ಬಿಸ್ನೆಸ್ ಕಡಿಮೆ ಇದೆ, ಪ್ಲೀಸ್ ಅಣ್ಣ. ಅಣ್ಣ ಅಣ್ಣ ಅಣ್ಣ, ಹಲೋ ಹಲೋ. ಕಿಶನ್, ವ್ಯಾಪಾರ ಜೋರ? ನೀನ್ಯಾಕೋ ನಮ್ಮ ಅಂಗಡಿಗೆ ದಿನಸಿ ತಗೊಳಕ್ಕೆ ಬರಲ್ಲ? ದಿನಸಿ ಆಲ್ರೆಡಿ ಮನೇಲಿದೆ, ಬರಲಾ? ಬಾಯ್ ಬಾಯ್. ಏನಾಯ್ತಪ್ಪ? ಎಲ್ಲ ಆಗೋಯ್ತು ಮಗಳೇ. ತಿನ್ಸಿ ಇವಾಗ ಎಲ್ಲರ ಮನೆ ಬಾಗಿಲಿಗೆ ಬರುತ್ತೆ. ನಮ್ಮ ಅಂಗಡಿಗೆ ಬರೋರು ಯಾರೂ ಇಲ್ಲ. ಏನಪ್ಪ ಹೇಳ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ ಅಂತೀಯಾ? ಹೂನಪ್ಪ, ಸರಿ ಹೋಗುತ್ತಪ್ಪ. ನೀನು ಹೇಳಿದ್ಮೇಲೆ ಸರಿ ಹೋಗುತ್ತೆ ಪುಟ್ಟ. ನೀನು ಹೇಳಿದ್ಮೇಲೆ ಸರಿ ಹೋಗುತ್ತೆ ಪುಟ್ಟ. ಸರಿ, ನೀನು ಊಟ ಮಾಡು. ನೀನು ಊಟ ಮಾಡು ಪುಟ್ಟ. ಇವತ್ತಾದ್ರೂ ವ್ಯಾಪಾರ ಚೆನ್ನಾಗಾಗ್ಲಿ ದೇವ್ರೆ. ಏನ್ ಕಿಶನ್, ಅಂಗಡಿ ಮುಚ್ಚೋ ಪ್ಲಾನ್ ಏನಾದ್ರು ಇದೆಯಾ? ಎದುರುಗಡೆ ಮನೆಯವನು ಅಂತ ಹೇಳ್ಬಿಟ್ಟು ದಿನಸಿ ಯಾವಾಗಲೂ ಲೇಟಾಗಿ ಕೊಡ್ತಿದ್ದೆ. ಇಲ್ಲ, ಏನ್ ಬೇಕು ಹೇಳಿ, ಇವತ್ತೇ ತಂದ್ಕೊಡ್ತೀನಿ. ನೀನ್ ಕೊಡ್ಬೋದು, ಆನ್ಲೈನಲ್ಲಿ ಈಗ ತಕ್ಷಣನೇ ಕೊಡ್ತಾರೆ. ಯೋ ಕಿಶನ್, ಎಲ್ಲಪ್ಪ ದುಡ್ಡು? ಗುರು, ಐಟಮ್ ಹಾಕ್ಸ್ಕೊಳ್ಳೋವಾಗಲೇ ಹೇಳಿದ್ನಲ್ಲ ಗುರು, ಸ್ವಲ್ಪ ಲೇಟ್ ಆಗುತ್ತೆ ದುಡ್ಡು. ಅಯ್ಯೋ, ನಿನ್ ಕತೆ ಎಲ್ಲ ಹೇಳ್ಬೇಡ ನನ್ಗೆ. ನಾಳೆ ಕ್ಲಿಯರ್ ಆಗ್ಬೇಕು ನನ್ನ ದುಡ್ಡು ಅಷ್ಟೇ. ನಾಳೆ ಬರ್ತೀನಿ, ಇಲ್ಲ ಅಂದ್ರೆ 1 ಡಬಲ್ ವಸೂಲಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿದೆ. ಅಪ್ಪ, ಇಷ್ಟೊತ್ತಲ್ಲಿ ಏನಪ್ಪ ಮಾಡ್ತಿದ್ಯಾ? ಮಗಳೇ, ಅಕೌಂಟ್ಸ್ ನೋಡ್ತಾ ಇದ್ದೀನಿ ಮಗಳೇ, ಲೆಕ್ಕ.
ಎಲ್ಲ ಒಳ್ಳೇದಾಗತ್ತಲ್ವಾ? ಹ್ಮ್. ಎಲ್ಲ ಒಳ್ಳೇದಾಗತ್ತಲ್ವಾ? ಲೇಟ್ ಆಗಿದೆ, ಮಲ್ಕೊಳ್ಳೋಣಪ್ಪ. ಮಲ್ಕೊಂಬೋಣ. ನಮಸ್ತೆ ಕಿಶನ್ ಸರ್. ನೀವು ನಾನು ತರುಣ್ ಅಂತ ಕ್ವಿಕ್ ಪಿಕ್ ಕಡೆಯಿಂದ. ಕ್ವಿಕ್ ಪಿಕ್ಕಾ? ಹೌದು, ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಸಹಾಯನ? ಹೇಗೆ? ಅದೇ ಬೆಳಗ್ಗೆ ತಾನೇ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಶಾಪ್ ಡೀಟೇಲ್ಸ್ ಎಲ್ಲ ರಿಜಿಸ್ಟರ್ ಮಾಡಿಸಿದ್ದೀರಲ್ಲ ಸರ್. ಸರ್, ಹಾಗಾದ್ರೆ ನಮ್ಮ ಅಂಗಡಿನೂ ಡಿಜಿಟಲ್ ಮಾಡ್ಬೋದಾ? 100% ಆಗುತ್ತೆ ಸರ್, ನೀವೇನು ಟೆನ್ಷನ್ ತಗೋಬೇಡಿ. ಸರ್, ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಸರ್, ತುಂಬ ಸ್ಟಾಕ್ ಇದೆ ಸರ್. ಸ್ಟಾಕ್ ಎಲ್ಲ ಕ್ಲಿಯರ್ ಆಗುತ್ತಾ ಸರ್? ನಾನು ಮೊದಲ ಥರ ವ್ಯಾಪಾರ ಮಾಡ್ಕೊಂಡಿರ್ಬೋದಾ ಸರ್? ನೀವೇನು ಚಿಂತೆ ಮಾಡಬೇಡಿ. ಸ್ಟಾಕ್ ಕ್ಲಿಯರ್ ಆಗೋಕ್ಕೆ ನಮ್ಮ ಹತ್ರ ಪ್ರಮೋಷನ್ ಟೀಮ್ ಇದೆ. ಗ್ರಾಹಕರಿಗೆ ಒಳ್ಳೆ ರಿಯಾಯಿತಿ ಕೊಡ್ತೀವಿ. ಅದ್ರ ಜೊತೆ ಲೋನಿನ ವ್ಯವಸ್ಥೆ ಕೂಡ ಇದೆ. ನೀವು ಒಂದ್ಸಲ ಕ್ವಿಕ್ ಪಿಕ್ಗೆ ಜಾಯ್ನ್ ಆದರೆ ನಿಮ್ಮ ಬಿಸ್ನೆಸ್ ಜವಾಬ್ದಾರಿ ಎಲ್ಲ ನಮ್ಮದು. ಥ್ಯಾಂಕ್ ಯು ಸರ್. ಆದರೆ ಇದನ್ನು ಯೂಸ್ ಮಾಡೋದು ಹೆಂಗೆ ಸರ್? ಕೊಡಿ, ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಕ್ವಿಕ್ ಪಿಕ್ ಈಗ ಬಹಳ ಈಸಿ. ನಿಮ್ಮ ಅಂಗಡಿ ಐಟಮ್ಸ್ ಎಲ್ಲ ಇದರಲ್ಲಿದೆ ನೋಡಿ. ನಮ್ಮ ಕ್ವಿಕ್ ಪಿಕ್ ಟೀಮ್ ಬರ್ತಾರೆ, ತಗೊಂಡೋಗ್ತಾರೆ, ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾರೆ. ಅಂದರೆ ನಮ್ಮ ಅಂಗಡಿಯಲ್ಲಿರೋ ಎಲ್ಲ ಐಟಮ್ಸ್ ಇದರಲ್ಲಿ ಕಾಣುತ್ತಾ? ಹೌದು ಸರ್. ಆದರೆ ಎದುರು ಮನೆಯವ್ರಿಗೂ ಗೊತ್ತಾಗತ್ತಾ? ಅವ್ರಿಗೂ ಗೊತ್ತಾಗುತ್ತೆ ಸರ್. ಹಿಂದ್ಗಡೆ ಬೀದಿಯವರು ಬರ್ತಾರಾ? 100% ಸರ್, ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡಲ್ಲಿರೋರೆಲ್ಲ ನಮ್ಮ ಅಂಗಡಿಗೆ ಬಂದು ವ್ಯಾಪಾರ ಮಾಡ್ತಾರಾ ಸರ್? ಏನು ಚಿಂತೆ ಮಾಡಬೇಡಿ, ನಿಮ್ಮ ಅಂಗಡಿಯಲ್ಲಿರೋ ಸ್ಟಾಕ್ ಎಲ್ಲ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಸರ್. ಕ್ವಿಕ್ ಪಿಕ್ ಸದಾ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆರ್ಡರ್ ಬಂತು. ಇದು ನಿಜಾನಾ? ಹೂನಪ್ಪ, ಬೇಗ ಪ್ಯಾಕ್ ಮಾಡು. ನಡಿ 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 ನಡಿ, ಬೇಗ 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 ಬೇಗ. ಬಾ 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 ಬಾ.